ನಮಸ್ಕಾರ ಸ್ನೇಹಿತರೆ. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಬೆಟ್ಟದ ಮೇಲೆ ಇರ್ತಕ್ಕಂಥ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಇವತ್ತು ನಾವು ಬಂದೀವಿ. ಇಲ್ಲಿನ ಇತಿಹಾಸ ಹಾಗೂ ಪುರಾಣದ ಕತೆ ತುಂಬ ವಿಶಿಷ್ಟವಾಗಿದೆ. ಅದನ್ನು ನೋಡೋಣ ಬನ್ನಿ. ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವಭಕ್ತನಿಗೆ ನರಕ ಇಲ್ಲ, ಜನುಮ ಜನುಮಗಳ ಪಾಪಗಳಿಲ್ಲ. ಈ ಮಲ್ಲಿಕಾರ್ಜುನ ದೇವಸ್ಥಾನದ ಜೊತೆಗೆ ಭ್ರಮರಾಂಬೆಯು ಇಲ್ಲಿ ನೆಲೆ ನಿಂತಿದ್ದಾಳೆ. ಭ್ರಮರಾಂಬಿಕೆಯ ಇತಿಹಾಸ ಹಾಗೂ ಪುರಾಣದ ಕಥೆ ಒಂದಿಷ್ಟನ್ನು ಹೇಳ್ತೀನಿ. ಬನ್ನಿ, ಮೊದಲು ಮಲ್ಲಿಕಾರ್ಜುನ ದರ್ಶನ ಮಾಡ್ಕೊಳ್ಳೋಣ. ಬನ್ನಿ, ಒಂದು ಪುರಾಣದ ಕತೆ ಹೇಳ್ತೀನಿ. ಈ ಊರಲ್ಲಿ ಗುಡ್ಡನ ಏರ್ಬಿಟ್ಟು ಮೊದಲು ಈ ಮಾನ್ವಿ ನಮ್ಮೂರಿನ ತಾಲೂಕಾಗಿತ್ತು, ಆದರೆ ಇವಾಗ ಸಿರ್ವಾರ್ ಆಗಿದೆ. ಹೇಳ್ತೀನಲ್ಲ, ತುಂಬ ಜೀವನದ ಪಾಠ ಕಲಿಸೈತೆ ಈ ನಮ್ಮ ಮಾನ್ವಿ. ಇದೆ ನಮ್ಮ ಮಾನ್ವಿ ಬಸ್ ಸ್ಟ್ಯಾಂಡು. ಬಸ್ ಸ್ಟ್ಯಾಂಡಲ್ಲಿ ಕೇಳ್ಬೇಕಾ, ಸಾಕಷ್ಟು ಕತೆಗಳಿರ್ತವೆ. ದೊಡ್ಡ ದೊಡ್ಡ ಬಂಡೆ ಇದು ಎಷ್ಟು ದೊಡ್ಡದಾಗೈತೆ. ಸಿಂಗಲ್ ರಾಕ್. ಏರು ಚಿನ್ನ, ಏರು ಬಂತಪ್ಪ ಗಾಡಿ. ಕಲ್ಲ ಮೇಲೆ ಒಂದು ಕಲ್ಲು. ಮಲ್ಲಿಕಾರ್ಜುನ ಬೆಟ್ಟ, ವೃಕ್ಷೋದ್ಯಾನ ಮಾನವಿ. ವಾವ್, ಎಂಟ್ರೆನ್ಸ್ ಸಖತ್ತಾಗಿತ್ತು. ಎಂಟ್ರಿ ಕೂಡ ರಾಯಲ್ ಆಗಿ ಮಾಡಿದ್ವಿ. ಒಂಥರ ವೈಬ್ ಚೆನ್ನಾಗೈತೆ ಇಲ್ಲಿಗೆ ಬಂದಮೇಲೆ. ಅಲ್ಲೊಂದು ಗೋಪುರ ಮಾಡ್ಯಾರ, ಎಲ್ಲ ಮಜನಗಳಿಗೆ ಕೂಡಕ್ಕೆ. ಬನ್ನಿ ಮುಂದಕ್ಕೆ ಹೋಗೋಣ. ಇದು ಪರ್ವತರಾಜನ ಅರಮನೆ ಇಲ್ಲೇ ಇತ್ತು ಮುಂಚೆ ಇದ್ದಾಗ. ಆತಗೊಂದು ದೇವರಿಂದ ಶಾಪ ಇತ್ತು. ಅಂದರೆ ಯಾವುದೇ ಒಬ್ಬ ಮನುಷ್ಯನಿಗಾಗಲಿ ದೈವಕ್ಕಾಗಲಿ ಒಂದು ಇದ್ದೇ ಇರ್ತದೆ ಕೊನೆ ಅನ್ನೋದು. ಅದಕ್ಕೋಸ್ಕರ ಅವರಿಗೊಂದು ಶಾಪ ಇತ್ತು ಆ ರಾಜನಿಗೆ. ಮಹಾನ್ ದೈವ ಶಿವನ ಭಕ್ತನೂ ಕೂಡ ಅವನಿಗೆ ಒಂದು ಶಾಪ ಏನಿತ್ತು ಅಂದರೆ ಹಾವಿಂದ ಕಚ್ಚಿ ಸಾಯುವಂಥದ್ದು ಒಂದು ಶಾಪ ಇತ್ತು. ಸೊ ಹಾವಿಂದ ಕಚ್ಚಿ ಸಾಯ್ತೀನಿ ಅಂತೇಳಿ ಅವನು ಭಯಕ್ಕೆ ಏನು ಮಾಡಿದವನು, ತನ್ನ ಅರಮನೆ ಸುತ್ತಮುತ್ತೆಲ್ಲ ಸಾವಿರಾರು ಮುಂಗುಸಿಗಳನ್ನು ಸಾಕಿ ತನ್ನ ಪ್ರಾಣವನ್ನು ರಕ್ಷಣೆ ಮಾಡ್ಕೊತಿದ್ದ. ಒಂದು ಸಲ ಅದು ಮಗುವಿನ ರೂಪದಲ್ಲಿ ಈ ಗಂಗೆ ಅಂದರೆ ತಲೆ ಮೇಲೆ ಅದು ಏನೋ ಹೇಳ್ತಾರೆ ಹಿರಿಯರು, ನನಗೆ ಅಷ್ಟು ಬರ್ತಾ ಇಲ್ಲ ಅದು. ತಲೆ ಜಡೆಯಿಂದ ಹಾವು ಬಂದು ಅವನಿಗೆ ಕಚ್ಚಲಿಕ್ಕೆ ಪ್ರಯತ್ನ ಮಾಡ್ತಂತೆ. ಆವಾಗ ಅವನು ಆ ಹಾವನ್ನು ನೋಡಿ ಆ ಮುಂಗುಸಿನ ಅದಕ್ಕೆ ಇದನ್ನು ಮಾಡ್ಲಿಕ್ಕೆ ಬಿಟ್ಟಾಗ ಆ ಹಾವು ಮುಂಗುಸಿ ಎರಡೂ ಜಗಾಡ್ಕೊಂತ ಈ ಥರ ಒಂದು ಬಂಡೆಯಲ್ಲಿ ಸುಟ್ಟ ಬಂಡೆಯ ಒಂದು ಆಕಾರ. ಇದು ಮಾನ್ವಿ ಬೆಟ್ಟದಲ್ಲಿ ನಿಮಗೆ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಬಿಟ್ಟರೆ, ಮತ್ತು ನಿಮಗೆ ಶ್ರೀಶೈಲದಲ್ಲಿ ಮಲ್ಲಮ್ಮನ ಕಣ್ಣೀರು ಅನ್ನೋ ಒಂದು ದೇವಸ್ಥಾನದಲ್ಲಿ ಇದು ಕೂಡ ಸೇಮ್ ಗೋಚರ ಆಗ್ತದಲ್ಲಿ. ಇದು ಏನು ಮೆಜರ್ಮೆಂಟ್ ಇರುತ್ತೋ ಸೇಮ್ ಇದೇ ಮೆಜರ್ಮೆಂಟ್ ಅಲ್ಲಿ ಮೇಲೆ ಕೂಡ ಕಾಣ್ತಾ ಇದೆ. ನೋಡಿರಿ, ಜೂಮ್ ಮಾಡಿ ನೋಡಿರಿ, ಅಲ್ಲಿ ಮೇಲೆ ಕೂಡ ಕಾಣ್ತಾ ಇದೆ. ಅದು ಗುಡ್ಡದಲ್ಲಿ ಹೋಗಿ ಹಂಗೆ ಶ್ರೀಶೈಲವರೆಗೂ ಹೋಗಿದೆ ಅಂತ ಒಂದು ಪ್ರತೀತಿ ಇದೆ. ಇಲ್ಲಿಗೂ ಅಲ್ಲಿಗೂ ಶ್ರೀಶೈಲಕ್ಕೂ ಸ್ವಲ್ಪ ಏನೋ ಮುಂಚೆಯಿಂದ ನಂಟು. ಎರಡನೇ ಶ್ರೀಶೈಲ ಅಂತಲೂ ಕೂಡ ಇದನ್ನು ಕರೀತಾರೆ. ಎರಡನೇ ಶ್ರೀಶೈಲ ಮಲ್ಲಯ್ಯ ಅಂತೇಳಿ. ಸಾವಿರಾರು ಜನ ಇಲ್ಲಿ ಕೂಡ ಬಂದು ಸುಮಾರು ಶಿವರಾತ್ರಿಗೆ ಒಂದು ಶಿವಮಾಲೆಯನ್ನು ಹಾಕಿ ಇಲ್ಲೇ ಕೂಡ ಶಿವಮಾಲೆಯನ್ನು ವಿಸರ್ಜನೆ ಮಾಡುವ ಒಂದು ಕಾಯಕವನ್ನು ಕೂಡ ಮುಂಚೆಯಿಂದ ಅವರು ಮಾಡ್ಕೊಂಡು ಬರ್ತಾಯಿದ್ರು ಪೂಜೆ. ಈಗ ಜನವರಿ 13ನೇ ತಾರೀಕು ಅಂದರೆ ಪ್ರತಿ ವರ್ಷ ಬನದ ಹುಣ್ಣಿಮೆ ಎಂದು ಇಲ್ಲಿ ಶ್ರೀಶೈಲ ಮಲ್ಲಯ್ಯನ ಒಂದು ನಮ್ಮ ಮಾನ್ವಿ ಬೆಟ್ಟದ ಮಲ್ಲಯ್ಯನ ಒಂದು ಜಾತ್ರಾ ಮಹೋತ್ಸವ ನಡೀತದೆ. ಭಾಳ ವಿಜೃಂಭಣೆಯಿಂದ ರಥೋತ್ಸವ ಕೂಡ ಜರುಗ್ತದೆ. ಬಹಳ ಇತಿಹಾಸ ಇದೆ. ಇನ್ನು ಇಲ್ಲಿ ಸುಮಾರು 7 ಬಾವಿಗಳಿದೆ. ಎಲ್ಲ ಬಾವಿಗಳಲ್ಲೂ ಕೂಡ ಸದಾಕಾಲ ನೀರಿರ್ತದೆ ಇಲ್ಲಿ. ಆಮೇಲೆ ವಿಶೇಷ ಅಂದರೆ ಎಲ್ಲ ಬಾವಿಗಿಂತ ವಿಶೇಷ ಅಂದರೆ ಅಲ್ಲೊಂದಿದೆ, ಸ್ವಲ್ಪ ಜೂಮ್ ಮಾಡೋದು, ಅಲ್ಲಿದೆ ನೋಡಿ. ಆ ಒಂದು ಬಾವಿ ಹತ್ತಿರದಲ್ಲಿ ನಿಮ್ಗೆ ತೋರಿಸ್ತಾರೆ. ಎಳೆನೀರು ಅಂದರೆ ಹಾಲಿನ ಬಾವಿ ಅಂತೇಳಿ. ಹಾಲಿನ ಬಾವಿ ಅಂದರೆ ಹಾಲು ನಾವು ಯಾವ ಥರ ಕುಡಿತೇವೋ, ಸಕ್ಕರೆ ಹಾಲು ಹಾಕ್ಕೊಂಡು ಕುಡಿತೇವೋ ಆ ಥರ ಒಂದು ಸಿಹಿಯಾಗಿರ್ತದೆ. ಮತ್ತು ಎಳೆನೀರು ಯಾವ ಥರ ಸಿಹಿ ಇರುತ್ತೋ ಅದೇ ಥರನೂ ಕೂಡ ಅದು ಸಿಹಿಯಾಗಿರ್ತದೆ. ಹಾಲು ಬಾವಿ ನೀರು ಅಂತೇಳಿ ಅದೊಂದು ವಿಶೇಷ ಇದೆ. ಇಲ್ಲಿ ಸಾವಿರಾರು ಜನ, ಅರ್ಧ ಊರು ಜನ ಎಲ್ಲ ಇಲ್ಲಿಂದನೇ ನೀರು ತೊಗೊಂಡೋಗಿ ಕುಡಿತಾರೆ.
ಆಮೇಲೆ ಇಲ್ಲಿ ಒಂದು ವಿಶೇಷ ಏನಂದರೆ ಇನ್ನೂ ಬಾವಿಗಳು ತುಂಬ ಇದ್ದಾವೆ ಈ ಕಡೆ. ಅಲ್ಲಿ ಬರುವಂಥ ನೀರನ್ನು ಒಂದ್ಸಲ ಕುಡಿದ್ಬಿಟ್ರೆ ಸುಮಾರು ಹೊತ್ತು ನಿಮಗೆ ಹಸುವೆ ಆಗಲ್ಲ. ಆಮೇಲೆ ರೋಗಗಳು ಕೂಡ ಯಾವುದೂ ಇರಲ್ಲ. ಯಾಕೆ ಅಂದರೆ ಈ ನೀರಿನಲ್ಲಿ ಅಂಶ ಏನಿದೆ ಅಂದರೆ ಜಡಿ ಬೂಟಿಯಂಕ ಪಾನಿ ಅಂತಾರೆ ಇದಕ್ಕೆ. ಜಡಿ ಬೂಟಿಯಂಕ ಪಾನಿ ಅಂದರೆ ಸುಮಾರು ಸುಮಾರು ಔಷಧವುಳ್ಳ ಗಿಡಗಳಿವೆ. ಆಯುರ್ವೇದ ಸುಮಾರು ಸ್ಟೂಡೆಂಟ್ಸ್ ಬಂದು ಇಲ್ಲಿ ಆ ಒಂದು ಸಸಿಗಳನ್ನು ಜಡಿ ಬೂಟಿಯಂಕ ಪಾನಿ ಅಂದರೆ ಆ ಬೇರಿಂದ ಏನು ಬರ್ತದಲ್ಲ ನೀರು, ಮಳೆಯಿಂದ ಬಂದದ ನೀರಲ್ಲಿ ಸ್ಟಾಕ್ ಆಗಿರ್ತದೆ ರೀ. ಆ ನೀರನ್ನು ಕುಡಿಯೋದ್ರಿಂದ ತುಂಬ ರೋಗಗಳು ಯಾವುವು ಬರಲ್ಲ ಅಂತೇಳಿ ಒಂದು ಮುಂಚೆಯಿಂದ ಇದೆ. ಈ ನೀರನ್ನು ಕುಡಿದ್ರೆ ಈ ಒಂದ್ಸಲ ನೀರು ಕುಡಿದ್ಬಿಟ್ರೆ ಸುಮಾರು 4 ರಿಂದ 5 ತಾಸು ನಿಮಗೆ ಹಸುವೆ ಆಗಲ್ಲ. ಅಷ್ಟೊಂದು ಪವರ್ಫುಲ್ ಇದೆ ನೀರಲ್ಲಿ. ಇದೊಂದು ಹಾಲು ಬಾವಿ. ಇದು ಹಾಲು ಬಾವಿ ಆ್ಯಕ್ಚುಲಿ. ಅಂದ್ರೆ ಈಗಿಲ್ಲ, ನೀರು ಸ್ವಲ್ಪ ಕಡಿಮೆ ಈ ಸಲ, ಯಾಕಂದ್ರೆ ಮಳೆ ಇಲ್ಲ. ಮಳೆ ಇದ್ರೆ ತುಂಬ ಇರ್ತದೆ. ಆಮೇಲೆ ಇಲ್ಲೊಂದು ಕೆರೆ ಇದೆ. ಮುಂಚೆ ಆಗಿನ ಕಾಲದಲ್ಲಿ ಸುಮಾರು ಸೈನಿಕರು ಸುತ್ತಲೂ ಕಾವಲು ಕಾಯ್ತಾ ಇದ್ರು. ಅವ್ರಿಗೆ ಒಂದು ಅಡುಗೆ ಮಾಡಲಿಕ್ಕೆ ಒಂದು ನೀರನ್ನು ಇಲ್ಲಿಂದ ತುಂಬ್ಕೊಂಡು ಹೋಗಿ ಇಲ್ಲಿ ಒಂದು ನ್ಯಾಚುರಲ್ ಆಗಿರ್ತಕ್ಕಂಥ ಒಂದು ಪಾಕಶಾಲೆ, ಅಂದರೆ ಅಡುಗೆ ಮನೆ ಥರ ಇದೆ ಅದು. ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಇಲ್ಲಿ ಒಂದು ಕೆರೆ ಇದೆ, ಕೆರೆನೂ ನೋಡ್ತೀರಾ? ನೋಡ್ರಿ, ಕೆರೆ ಇದೆ, ಪಾಕಶಾಲೆ ಕೆರೆ. ಅದನ್ನು ನೋಡ್ತೀವಿ, ಕೆರೆ ಪಕ್ಕದಲ್ಲಿ ಪಾಕಶಾಲೆ ಅವ್ರು ಮಾಡಿದ್ದಾರೆ. ಅಡುಗೆ ಮನೆ ಎಲ್ಲ ಸೈನಿಕರಿಗೆ ಇಲ್ಲಿಂದ ಊಟ ಕೊಡ್ತಾರೆ. ಕೆರೆ ಕೆರೆ ಇನ್ನೂ ದೊಡ್ಡದಿತ್ತು ಇದು ಆ್ಯಕ್ಚುಲಿ. ಅಲ್ಲಿಂದ ಹಿಡಿದು ಇನ್ನೂ ಅಲ್ಲಿವರೆಗೆ ಇತ್ತು, ದೇವಸ್ಥಾನದವರೆಗೆ ಇತ್ತು ಅದು. ಅಂದ್ರೆ ಇಲ್ಲಿ ಒಡ್ಡು ನಿಮ್ಗೆ ಕಾಣಿಸುತ್ತೆ ನೋಡ್ರಿ, ಈ ಮಾರ್ಕಿಂಗ್ ಇದಲ್ರಿ, ಇದಕ್ಕೆ ಅಟ್ಯಾಚ್ ಇತ್ತು ಆ್ಯಕ್ಚುಲಿ ಒಡ್ಡಿದು. ಅದು ಒಂದ್ಸಲ ಏನಾಯ್ತು, ತುಂಬಾ ಮಳೆ ಬಂದು ಒಂದು ಪಳ್ಳಾಗ್ಬಿಡ್ತಾರೆ ಅಲ್ಲಿ ನೀರು ಹೋಗ್ಲಿಕ್ಕೆ. ಆ ನೀರು ಹೋಗಿ 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 ಎಲ್ಲ ಮಣ್ಣೆಲ್ಲ ಕುಚ್ಕೊಂಡು ಹೋಗ್ಬಿಡ್ತಾರೆ. ಇದನ್ನು ಒಡ್ಡಿತ್ತಲ್ರಿ, ನ್ಯಾಚುರಲ್ ಒಡ್ಡು ಆ್ಯಕ್ಚುಲಿ ಇದು. ಹಾಕಿರೋದು ಅವಾಗಿನ ಕಾಲದವ್ರು ಹಾಕಿದ್ರು ಜನ. ಆ ಒಡ್ಡೆಲ್ಲ ಇಲ್ಲಿ ಕೊಚ್ಕೊಂಡು ಹೋಗಿ ನೀರೆಲ್ಲ ಹೋಗಿ ಇದು ಹೊರಕಲಾಗ್ಬಿಡ್ತಾರೆ. ಈ ನೀರು ಕೆರೆ ತುಂಬಂದ್ರೆ ಇಲ್ಲಿಂದ ನೀರು ಹೋಗ್ತಾವ್ರಿ. ಇದು ಏಕೆ ಅಲ್ಲಿವರೆಗಿತ್ತು, ದೊಡ್ಡ ಕೆರೆ ಇದೆ ಆ್ಯಕ್ಚುಲಿ. ಇಲ್ಲಿಂದ ಹಿಡಿದು ಇಲ್ಲಿಗೆ ಆಗಿಂದು ಒಂದು ಕಾಲದ ಲಾಜಿಕ್ ಏನಿತ್ತಂದ್ರೆ, ಈ ಕೆರೆ ಫುಲ್ ಇತ್ತು ಅಂದರೆ, ಸದಾಕಾಲ ನೀರಿತ್ತಂದ್ರೆ ಯಾವ ಬಾವಿಗಳು ಬರ್ತಲ್ಲ, ಇದರ ಜಲ ಹಂಗೆ ಬಾವಿಯಲ್ಲಿ ಬರ್ತಾವೆ, ಇಂಟರ್ ಕನೆಕ್ಟ್ ಆ ಥರ ಅಂತರ್ಜಲ ಅಂತ. ಇಲ್ಲಿಂದ ಈ ಕೆರೆಯಿಂದನೇ ಆ ಜಲ ಎನಿ ಟೈಮ್ ಬಾವಿಗಳು ನೀರು ಇರ್ತಾ ಇತ್ತು ಅವಾಗ ಬೇಸಿಗೆಯಲ್ಲೂ ಕೂಡ. ಈಗ ಸ್ವಲ್ಪ ಕಡಿಮೆ ಆಗಿದೆ ನೀರೀಗ, ಮಳೆ ಅಭಾವದಿಂದ ಸ್ವಲ್ಪ ಕೆರೆಯಲ್ಲೂ ನೀರು ಕಡಿಮೆ ಆಗಿದೆ, ಬಾವಿಯಲ್ಲೂ ಕೂಡ ನೀರು ಕಡಿಮೆ ಆಗಿದೆ. ಇದನ್ನು ಒಡ್ಡಾರೆ ಆ್ಯಕ್ಚುಲಿ ಕೆರೆ ಒಟ್ಟಿದೆಲ್ಲ ಆ್ಯಕ್ಚುಲಿ ಅವಾಗ ಯೂಸ್ ಮಾಡ್ತಾ ಇದ್ರು, ಈಗ ಬಿಟ್ಬಿಡ್ತಾರೆ ಎಲ್ಲ. ಇದು ಆ್ಯಕ್ಚುಲಿ ಕವರ್ ಇತ್ತು ಇದೆಲ್ಲ, ಇದೆಲ್ಲ ಪ್ಯಾಕ್ ಇದೆಲ್ಲ ಫುಲ್ ಕವರ್ ಆಗ್ಬಿಟ್ಟಿತ್ತು. ಇಲ್ಲಿ ಅಡುಗೆ ಮಾಡ್ತಾ ಇದ್ರು, ಇದೆಲ್ಲ ಫುಲ್ ಕವರ್ ಇತ್ತು. ಎಲ್ಲ ಕಲ್ಲುಗಳೆಲ್ಲ ಬಿದ್ದುಬಿಟ್ಟಿದ್ದಾರೆ. ಈ ಥರ ಕಲ್ಲಿದ್ದು ಇನ್ನೂ ಜಾಸ್ತಿ ಇತ್ತು. ಇದೆಲ್ಲ ಪ್ಯಾಕ್ ಆಗಿಬಿಟ್ಟಿತ್ತು ನೋಡ್ರಿ, ಗಾಳಿನ ಬರ್ತಿದ್ದಿಲ್ಲ ಒಳಗಡೆ. ಹೆಂಗೈತೆ ನೋಡ್ರಿ, ನ್ಯಾಚುರಲ್ ಆಗಿ ಛತ್, ಗೋಡೆ. ಆಮೇಲೆ ಅಡುಗೆ ಮಾಡಿದ್ರೆ ಸುತ್ತ ಗಾಳಿ ಬರಬಾರ್ದು ಅಂತೇಳಿ ಎಲ್ಲ ಆಗಿತ್ತು. ಅಡುಗೆ ಮಾಡಿ ಎಲ್ಲ ಸೈನಿಕರಿಗೆ ಕಾವಲು ಕಾಯ್ಲಿಕ್ಕೆ ಇದು ಕೊಡ್ತಾ ಇದ್ವಿ. ಹಿಂದ್ಗಡೆ ಒಂದು ತೋಪ್ ಇದೆ, ತೋಪನ್ನು ಮೇಲೆ ಇದನ್ನ ಕಾವಲು ಕಾಯ್ಲಿಕ್ಕೆ ಒಂದು ದೊಡ್ಡದೊಂದು ಗೋಪುರದ ಮೇಲೆ ತೋಪ ಐತ್ರಿ. ಅದ್ರ ಮೇಲೆ ನಿಂತ್ಕೊಂಡು ಸೈನಿಕರು ಕಾಯ್ತಾ ಇದ್ರು. ಸುತ್ತಲೂ ಕೋಟೆ ಐತ್ರಿ. ಇಲ್ಲಿ ನಿಮ್ಗೆ ಸ್ವಲ್ಪ ಮುಂದೆ ಅಲ್ಲಿ ನಿಂತು ನೋಡಿದ್ರೆ ಕಾಣಿಸುತ್ತೆ, ಕೋಟೆ ಕಾಣಿಸುತ್ತೆ ನಮ್ಗೆ. ಆ ಕಡೆ ಕೋಟೆ ಇದೆ, ಈ ಕಡೆ ಕೋಟೆ ಇದೆ, ಸುತ್ತ ಕೋಟೆ ಇದೆ. ಸುತ್ತಲೂ ಕಾಯ್ತಾ ಇದ್ರು ಸೈನಿಕರು ಕಾವಲು. ಆತರ ಯಾರ ರಾಜ ಆಳಿದ್ರಿ ಕೋಟೆ? ಪರ್ವತರಾಜ ಅಂತೇಳಿ ಮುಂಚೆ. ಪರ್ವತರಾಜನ್ ಕೋಟೆ. ಇದು ಭದ್ರಕೋಟೆ. ಕಲ್ಯಾಣ ಬಸವಣ್ಣ ಅಂದ್ರೆ ವಿಶೇಷ ಏನಂದ್ರೆ, ಅದೊಂದು ಯಾರಿಗೆ ಮದುವೆ ಆಗಿರೋದಿಲ್ವೋ, ಕಲ್ಯಾಣ ಆಗಿರಲ್ಲ, ಅಲ್ಲಿ ಹೋಗಿ ದೀಪ ಹಚ್ಚೋದ್ರಿಂದ ತುಂಬ ಜನಕ್ಕೆ ಮದುವೆ ಆಗಿದೆ ಅಂತೇಳಿ ಮುಂಚೆಯಿಂದ ಹೇಳ್ತಾರೆ. ಅದು ಆಗಿದೆವು ಕೂಡ. ಅವ್ರು ಬಂದು ಹೇಳಿದಾಗ, ವಾಸ್ತವ ಸ್ಥಿತಿ ಅವ್ರು ಹೇಳಿದಾಗ ಅದು ನಮ್ಗೆ ಅನಿಸಿದ್ದು. ಕಲ್ಯಾಣ ಬಸವಣ್ಣ ಅಂದರೆ ಯಾರಿಗೆ ಮದುವೆ ಆಗಿಲ್ವೋ ಅಥವಾ ಏನಾದರೂ ಸಮಸ್ಯೆಗಳಿದ್ದರೆ ಅಲ್ಲಿ ಹೋಗಿ ಬಂದು ದೀಪ ಹಚ್ಚಿ ಬಂದರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಅವ್ರ ಕಷ್ಟಗಳು ನಿವಾರಣೆ ಆಗ್ತದೆ ಅಂತೇಳಿ ಒಂದು ಮೊದಲಿಂದ ಅನಿಸಿಕೆ ಎಲ್ಲರೂ.